ಶ್ರೀ ಗುರುಭ್ಯೋ ನಮಃ. ಹರಿವಂಶದ ಭವಿಷ್ಯ ಪರ್ವದ 3ನೇ ಅಧ್ಯಾಯದಲ್ಲಿ ಕಲಿಯುಗದ ಪ್ರಭಾವವನ್ನು ನಾವು ಶ್ರವಣ ಮಾಡ್ತಿದ್ವಿ. ತಪೋಯಜ್ಞ ಫಲಾನಾಂಶ ವಿಕ್ರೇತಾರೋ ದ್ವಿಜಾತಯ. ಬ್ರಾಹ್ಮಣರಾದವರು ತಾವು ಮಾಡಿದಂತಹ ತಪಸ್ಸು, ಯಜ್ಞ ಇವುಗಳ ಶಾಸ್ತ್ರೋಕ್ತವಾದಂಥ ಫಲವನ್ನು ಧನವನ್ನು ತೆಗೆದುಕೊಂಡು ಅದಕ್ಕೆ ಬದಲಾಗಿ ಬೇರೆಯವರಿಗೆ ಆ ಶಾಸ್ತ್ರೋಕ್ತವಾದಂಥ ಫಲವನ್ನು ಮಾರ್ತಾರೆ. ಇದು ಅವರು ಅಧಃಪತನಕ್ಕೆ ಕಾಲಿಟ್ಟಂತಹ ಮೊದಲನೇ ಸೂಚನೆ. ಋತವಶ್ಚ ಭವಿಷ್ಯಂತಿ ವಿಪರೀತಾ ವಿವಕ್ಷೆಯೇ. ಋತುಮಾನಗಳೆಲ್ಲವೂ ಕೂಡ ವ್ಯತ್ಯಸ್ತವಾಗ್ತವೆ. ಶುಕ್ಲವಂತಾಃ ಅಂಜಿತಾಕ್ಷಾಶ್ಚ ಮುಂಡಾಃ ಕಾಷಾಯವಾಸುತಃ ಶೂದ್ರಾಃ ಧರ್ಮಂ ಕರಿಷ್ಯಂತಿ ಸಾಕ್ಷ್ಯಬುದ್ಧೋಪಜೀವಿನಃ. ವಾಸ್ತವಿಕವಾದಂಥ ಅರ್ಹತೆ ಇಲ್ಲದವರು, ಸರಿಯಾದಂಥ ಜ್ಞಾನವಿಲ್ಲದವರು ಸನ್ಯಾಸಿಗಳ ವೇಷವನ್ನು ತಾಳಿ ಅನೇಕ ರೀತಿಯಾದಂಥ ಧರ್ಮಗಳನ್ನು, ಬೌದ್ಧ ಧರ್ಮ ಮೊದಲಾದಂಥ ಧರ್ಮಗಳನ್ನು ಪ್ರಚಾರ ಮಾಡ್ತಾರೆ. ಆ ಬೌದ್ಧ ಧರ್ಮದ ಪ್ರಚಾರ ಅಂತ ಇಲ್ಲೇನು ಬಂದಿದೆಯಲ್ಲ, ಅದಕ್ಕೂ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈಗಿರುವಂಥ ಬೌದ್ಧ ಧರ್ಮ ಅದು ವೇದಕ್ಕೆ ಸಮ್ಮತವಾಗುತ್ತೆ ಅಥವಾ ವೇದಕ್ಕೆ ಸಮ್ಮತ ಅಲ್ಲವೇ ಇರುತ್ತೆ, ಇದ್ರ ಬಗ್ಗೆ ಎಲ್ಲ ಅನೇಕ ಗೊಂದಲಗಳಿವೆ. ಸದ್ಯ ಯಾವ ಬೌದ್ಧ ಧರ್ಮವನ್ನು ಆಚರಣೆ ಮಾಡ್ತಿದ್ದಾರಲ್ಲ ಅದು ವೇದಕ್ಕೆ ವಿರುದ್ಧವಾದದ್ದು. ಆದರೆ ಮೂಲ ಭಗವಂತನ ಬುದ್ಧನ ಅವತಾರ ಏನಿದೆ ಅವನು ಕೂಡ ಬೌದ್ಧ ಧರ್ಮವನ್ನೇ ಹೇಳಿದ್ರು ಅದು ವೇದದ ಅಭಿಪ್ರಾಯಕ್ಕೆ ಸಮೀಪವಾಗುತ್ತೆ. ಆದರೆ ಸದ್ಯ ಪ್ರಚಲಿತ ಆಗಿರುವಂಥದ್ದು ಏನಿದೆ ಅದು ಆ ವೇದಗಳ ಅಭಿಪ್ರಾಯಕ್ಕೆ ವಿದೂರವಾಗುತ್ತೆ. ಅದನ್ನು ಇಲ್ಲಿ ಪ್ರಸ್ತಾವ ಮಾಡಿದ ಹರಿವಂಶದಲ್ಲಿ. ಶಾಪದ ಪ್ರಚುರತ್ವಂಶ ಗವಾಂಶೈವ ಪರೀಕ್ಷೆಯ. ಮಾಂಸವನ್ನು ತಿನ್ನುವಂತಹ ಪ್ರಾಣಿಗಳು, ಕ್ರೂರ ಪ್ರಾಣಿಗಳ ಸಂಖ್ಯೆ ಅಧಿಕವಾಗ್ತದೆ. ಹಾಗೆ ಗವಾಂಶೈವ ಪರೀಕ್ಷೆಯ, ಹಸುಗಳ ಸಂಖ್ಯೆ ಕಡಿಮೆ ಆಗ್ತದೆ. ಈಗ ಹರಿವಂಶ, ಮಹಾಭಾರತ ಇತ್ಯಾದಿಗಳನ್ನು ನಾವು ಅನೇಕ ಗ್ರಂಥಗಳನ್ನು ನೋಡಿದ್ವಲ್ಲ, ಲಕ್ಷಗಟ್ಟಲೆ ಗೋವುಗಳನ್ನು ದಾನ ಮಾಡ್ತಿದ್ರು ಅಂತೆಲ್ಲ ಬಂತು. ಜನಗಳ ಸಂಖ್ಯೆಗಿಂತ ಆ ಗೋವುಗಳ ಸಂಖ್ಯೆ ಹೆಚ್ಚುತ್ತೇನೋ ಅನ್ನಿಸುವಂತ ಇನ್ನೊಂದು ಕಡೆ ನಾವು ನೋಡಿದ್ವಿ. ಅಷ್ಟು ಗೋವುಗಳ ಸಂಖ್ಯೆ ಆವಾಗಿತ್ತು. ಆದರೆ ಈಗ ಆ ಕಲಿಯುಗದ ಪ್ರಭಾವದಿಂದಾಗಿ ಆ ಗೋವುಗಳ ಸಂಖ್ಯೆ ಕಡಿಮೆ ಆಗಿರ್ತದೆ. ಜನಗಳ ವಾಸಸ್ಥಾನವೆಲ್ಲವೂ ಕೂಡ ವ್ಯತ್ಯಾಸ ಆಗಿಬಿಡುತ್ತದೆ. ತಥಾ ದ್ವಿಹಾಯನಾಃ ಧನ್ಯಾಃ ತಥಾ ಪಲ್ವಲ ಸ್ಪರ್ಶಕಾಃ ಚಿತ್ರವರ್ಷೀತ ಪರ್ಜನ್ಯಃ ಇದೇ ಕ್ಷೀಣೇ ಭವಿಷ್ಯತಿ. 2 ವರ್ಷದ ಹೋರಿಗಳನ್ನು ಗಾಡಿಗೆ ಹೂಡ್ತಾರೆ. ಹಿಂದಿನ ಕಾಲದಲ್ಲಿ ಆ ಹೋರಿಗಳಿಗೆ, ವೃಷಭಗಳಿಗೆ ಸರಿಯಾದ ಯುಕ್ತವಾದಂತಹ ವಯಸ್ಸು ಬರುವಂಥ ಕಾಯಿಗಳು ಅವುಗಳನ್ನು ಗಾಡಿಗೆ ಹೂಡ್ತಾ ಇದ್ರು. ಆದರೆ ಈಗ ಋತುಮಾನಗಳ ವ್ಯತ್ಯಾಸದಿಂದಾಗಿ ಅವುಗಳನ್ನು ಬೇಗ ಪ್ರವರ್ಧಮಾನಕ್ಕೆ ತಂದು ಅವುಗಳನ್ನು ಗಾಡಿ ಮೇಲೆ ಹೂಡ್ತಾರೆ. ಸರ್ವೇ ಚೌರಕುಲೇ ಜಾತಾಃ ಚೋರಯಾನಾಃ ಪರಸ್ಪರಂ. ಎಲ್ಲರೂ ಹುಟ್ಟುವಂಥವರು ಕಳ್ಳರ ಕುಲದಲ್ಲೇ ಹುಟ್ಟುತ್ತಾರೆ. ಅಂದರೆ ನಮ್ಮಂಥವ್ರು ಎಲ್ಲರ ಕುಲಗಳು ಕೂಡ ಕಳ್ಳರ ಕುಲಗಳೇ. ಒಬ್ಬರು ಮತ್ತೊಬ್ಬರನ್ನು ಯಾವತ್ತೂ ವಂಚಿಸ್ತಾರೆ. ಸ್ವಲ್ಪೇನ ಆಧ್ಯಾಹ ಭವಿಷ್ಯಂತಿ ಹೆಚ್ಚಿಂಚಿತ್ ಪ್ರಾಪ್ಯ ದುರ್ಗತಾಃ. ಅಲ್ಪ ಪ್ರಯತ್ನ ಪಟ್ಟರೆ ಸ್ವಲ್ಪವಾದಂಥ ವಂಚನೆಯಿಂದಲೇ ಶ್ರೀಮಂತರಾಗಿಬಿಡ್ತಾರೆ. ನತೇ ಧರ್ಮಂ ಕರಿಷ್ಯಂತಿ ಮಾನವಾಃ ನಿರ್ಗತೆ ಯುಗೆ ಪೂಷಾರ್ಥ ಬಹುಲಾ ಭೂಮಿ ಪಂಥಾನಃ ತತ್ಪರಾವೃತಾಃ. ದ್ವಾಪರಯುಗ ಮುಗಿದು ಕಲಿಯುಗ ಪ್ರಾರಂಭವಾದಾಗ ಮನುಷ್ಯರು ಧರ್ಮಾಚರಣೆಯನ್ನು ಮಾಡುವಂಥ ಪ್ರವೃತ್ತಿಯನ್ನು ಕಳ್ಕೊಳ್ತಾರೆ. ಭೂಮಿ ತನ್ನ ಸತ್ವದ ಗುಣವನ್ನು ಕಳ್ಕೊಂಡು ಚೌಳ ಮಣ್ಣಿನಿಂದ ಕೂಡ್ತದೆ ಭೂಮಿ. ಈಗ ನಮಗೆ ಕಂಡು ಬರ್ತದೆ ಬೇಕಾಗ್ತದೆ. ಪಂಥಾನಃ ತತ್ಪರಾವೃತಾಃ. ಹೆದ್ದಾರಿಗಳು ಮತ್ತು ಕಾಲುದಾರಿಗಳೆಲ್ಲ ಕಳ್ಳಕಾಕರಿಂದ ಕೂಡಿರ್ತವೆ. ಕಳ್ಳಕಾಕರ ಹಾವಳಿ ಹೆಚ್ಚು. ಸರ್ವೇ ವಾಣಿಜ್ಯಕಾಸ್ತೇವ. ಹೆಚ್ಚು ಕಡಿಮೆ ಎಲ್ಲರೂ ವ್ಯಾಪಾರಸ್ಥರೇ ಕಲಿಯುಗದಲ್ಲಿ. ಯಾವುದನ್ನು ಮಾರಬೇಕು, ಯಾವುದನ್ನು ಮಾರಬಾರ್ದು ಅನ್ನುವಂಥ ಯಾವುದೇ ವಿವೇಚನೆ ಇಲ್ಲದೆ ಎಲ್ಲರೂ ಕೂಡ ವ್ಯಾಪಾರದಲ್ಲೇ ತೊಡಗಿರ್ತಾರೆ. ತಂದೆ ತಾನು ಮುಂದಾಗಿ ನಿಂತು ತನ್ನ ಮಕ್ಕಳಿಗೆ ತನ್ನ ಸಂಪತ್ತನ್ನು ಹಂಚಬೇಕಾದದ್ದು ನ್ಯಾಯ. ಅದು ಹಿಂದಿನ ಯುಗದಲ್ಲಿ ಬಂದದ್ದು.
ಆದರೆ ತಂದೆ ಸರಿಯಾಗಿ ಅದನ್ನು ವಿಭಾಗ ಮಾಡಿ ಕೊಡದೇ ಇದ್ರೂ ಕೂಡ ಅವಸರದಿಂದಾಗಿ ಮಕ್ಕಳು ಆ ಸಂಪತ್ತನ್ನು ವಿಭಾಗ ಮಾಡಿಕೊಳ್ಳಿಕ್ಕೆ ಆತುರ ಪಡ್ತಾರೆ. ಅಣ್ಣ ತಮ್ಮಂದಿರು ಪರಸ್ಪರ ವಿರೋಧ ಮಾಡ್ಕೊಳ್ತಾರೆ. ಸೌಕುಮಾರ್ಯ ತಥಾರೂಪೆ ರತ್ನೇ ತ್ವಪಕ್ಷಯಂಗತೆ, ಸ್ತ್ರೀಯರ ಸೌಕುಮಾರ್ಯ ಮತ್ತು ರೂಪಕ್ಕೆ ಹಾನಿ ಆಗ್ತದೆ ಕಲಿಯುಗದಲ್ಲಿ. ನಿರ್ವಿಹಾರಸ್ಯ ಭೂತಸ್ಯ ಗೃಹಸ್ಥಸ್ಯ ಭವಿಷ್ಯತಿ ಯುಗಾಂತೆ ಸಮನುಪ್ರಾಪ್ತೆ ನಾನ್ಯಾ ಭಾರ್ಯ ಸಮಾಗತಿ. ಯುಗ ಮುಗಿಯುವಂತ ಸಂದರ್ಭ ಬಂದಾಗ ಜನ ಎಲ್ಲ ರೀತಿಯಾದಂಥ ಸಂಪತ್ತನ್ನು ಕಳೆದುಕೊಂಡು ದರಿದ್ರರಾಗ್ತಾರೆ. ಮನೆಯಲ್ಲಿ ಹೆಂಡತಿ ಒಂದನ್ನು ಬಿಟ್ಟರೆ ಬೇರೆ ಯಾವ ಸಂಪತ್ತೇ ಇರುವುದಿಲ್ಲ, ಹೆಂಡತಿ ಒಂದೇ ಸಂಪತ್ತು. ಕುಶೀಲ ಅನಾರ್ಯ ಭೂಯಿಷ್ಠಂ ವೃಥಾ ರೂಪ ಸಮನ್ವಿತಂ, ಪ್ರಜೆಗಳೆಲ್ಲರೂ ಕೂಡ ನೀಚರಾದವರು, ದುರಾಚಾರಿಗಳಾಗಿರ್ತಾರೆ. ಯಾರೋ ಕೆಲವರಿಗೆ ರೂಪ ಇದ್ರೂ ಕೂಡ ರೂಪಕ್ಕೆ ತಕ್ಕಂತಹ ಗುಣಶೀಲಗಳು ಇಲ್ಲವೇ ಇರುವುದರಿಂದ ಆ ವ್ಯರ್ಥವಾದಂಥ ಆ ರೂಪದಿಂದ ಅವರು ಅಹಂಕಾರಿಗಳಾಗ್ತಾರೆ. ಪುರುಷಾಲ್ಪಂ ಬಹುಸ್ತ್ರೀಕಂ, ಇದೊಂದು ಕಲಿಯುವ ಲಕ್ಷಣ. ಪುರುಷರ ಸಂಖ್ಯೆ ಕಡಿಮೆಯಾಗಿ ಸ್ತ್ರೀಯರ ಸಂಖ್ಯೆ ಹೆಚ್ಚಾಗ್ತದೆ. ಇದು ಕಲಿಯುವ ಲಕ್ಷಣ. ಇನ್ನೂ ಆಗಿಲ್ಲ ಈ ಸದ್ಯ, ಬಹುಶಃ ಕೊನೆಗೆ ಆಗ್ತದೆ. ಈಗ ಸದ್ಯ ಸ್ತ್ರೀಯರ ಸಂಖ್ಯೆ ಸ್ವಲ್ಪ ಕಡಿಮೆ, 1000ಕ್ಕೆ ಸುಮಾರು 60-70 ಸ್ತ್ರೀಯರ ಸಂಖ್ಯೆ ಕಡಿಮೆ ಇದೆ. ಆದರೆ ಕಲಿಯುಗ ಇನ್ನೂ ಹೆಚ್ಚು ಬಲಿಷ್ಠವಾದಾಗ ಪುರುಷರು ಅಲ್ಪವಾಗಿ ಸ್ತ್ರೀಯರು ಬಹುಶಃ ಹೆಚ್ಚಾಗ್ತಾರೆ. ತದ್ಯುಗಾಂತಸ್ಯ ಲಕ್ಷಣಂ, ಅದು ಈ ಕಲಿಯುಗ ಮುಗಿಯುವಂಥ ಕಲಿಯುಗದ ಕೊನೆಯ ಲಕ್ಷಣವಾಗಿದೆ. ಬಹು ಯಾಚನಕೋ ಲೋಕಃ, ಎಲ್ಲ ಕಡೆ ಯಾಚಕರು ಹೆಚ್ಚು, ಭಿಕ್ಷುಕರು ಹೆಚ್ಚಾಗ್ತಾರೆ. ನ ದಾಸ್ಯಂತಿ ಪರಸ್ಪರಂ, ಪರಸ್ಪರ ಯಾರು ಕೂಡ ದಾನ ಮಾಡುವಂಥ ಪ್ರವೃತ್ತಿಯನ್ನ ಬಿಟ್ಟು ಬಿಡ್ತಾರೆ. ದಾನ ಮಾಡುವಂಥ ಪ್ರವೃತ್ತಿಯನ್ನು ಬಿಟ್ಟು ಕಳ್ಳತನವನ್ನೇ ಆಶ್ರಯಿಸ್ತಾರೆ. ರಾಜ ಚೌರ ಅಗ್ನಿದಂಡಾರ್ಥ ಜನಃ ಕ್ಷಯಂ ಉಪೇಕ್ಷತಿ ಶಿಸ್ತ ನಿಷ್ಪತ್ತಿ ಅಫಲ ತರುಣಾಃ ವೃದ್ಧಶೀಲಿನಃ. ರಾಜರು, ಕಳ್ಳರು, ನಾನಾ ರೀತಿಯಾದಂಥ ಪೀಡೆಗಳು, ಬೆಂಕಿ, ರೋಗ ಮೊದಲಾದಂಥ ಪೀಡೆಗಳಿಂದ ಜನರಿಗೆ ಸಂಕಟವಾಗಿ ಆ ಜನರು ವಿನಾಶ ಹೊಂದುತ್ತಾರೆ. ಭೂಮಿಯಲ್ಲಿ ಸರಿಯಾಗಿ ಬೆಳೆ ಆಗೋದಿಲ್ಲ. ತರುಣಾಃ ವೃದ್ಧಶೀಲಿನಃ, ತರುಣರಾದವರು ತಮ್ಮ ಕಾರುಣ್ಯಕ್ಕೆ ತಕ್ಕಂತೆ ಬಲವನ್ನ ಇಟ್ಕೊಳ್ಳೋದನ್ನು ಬಿಟ್ಟು ವೃದ್ಧರಂತೆ ದುರ್ಬಲರಾಗ್ತಾರೆ. ಲೋಕದ ಜನರೆಲ್ಲರೂ ಕೂಡ ಆಸೆ ಬದುಕರಾಗಿರೋದ್ರಿಂದ ಸುಖದಿಂದ ವಂಚಿತರಾಗ್ತಾರೆ. ಮಳೆಗಾಲದಲ್ಲಿ ಪ್ರಬಲವಾದಂತಹ ಸುಂಟರ ಗಾಳಿ ಬೀಸಿ ಆಲಿಕಲ್ಲಿನ ಜೊತೆಗೆ ಮಳೆ ಸುರಿದು ಸಸ್ಯ ಸಂಪತ್ತಿಗೆ ಮತ್ತು ಜನರ ಜೀವನಕ್ಕೂ ಕೂಡ ಕಂಟಕ ಆಗ್ತದೆ. ಆತ್ಮನಷ್ಟ ದುರಾಚಾರಾಹ ಬ್ರಹ್ಮ ದೂಷಣ ತತ್ಪರಾಹ, ದುರಾಚಾರಿಗಳಂತಹ ಮನುಷ್ಯರು ಭಗವಂತನನ್ನ ಮತ್ತು ಭಗವಂತನ ಭಕ್ತರಾದಂತಹ ಭಾಗವತರನ್ನ, ವೇದಗಳನ್ನ, ತಪಸ್ಸನ್ನ ಎಲ್ಲವನ್ನೂ ಕೂಡ ನಿಂದನೆ ಮಾಡ್ತಾರೆ. ಯಾವುದ್ರ ಬಗ್ಗೆ ಅವ್ರ ಗೌರವವೇ ಇಲ್ಲ. ತಾವೇ ದೊಡ್ಡವರು ಅಂತ ಭಾವಿಸ್ಕೊಂಡಿರ್ತಾರೆ. ಬ್ರಾಹ್ಮಣರು ಕೂಡ ತಮ್ಮ ಶಾಂತವಾದಂಥ ಸ್ವಭಾವವನ್ನು ಬಿಟ್ಟುಕೊಟ್ಟು ಕಠೋರವಾದಂಥ, ಕ್ರೂರವಾದಂಥ ಕೋಪದ ಸ್ವಭಾವವನ್ನು ಆಶ್ರಯಿಸ್ತಾರೆ. ಎಲ್ಲವೂ ಕೂಡ ತಾವು ಮಾಡಬೇಕಾದಂಥ ಕರ್ತವ್ಯಗಳನ್ನು ಪರಿತ್ಯಾಗ ಮಾಡಿ ಬೇರೆ ಕರ್ತವ್ಯಗಳನ್ನೇ ಮಾಡಲಿಕ್ಕೆ ಹವಣಿಕೆ ಮಾಡ್ತಾರೆ. ಅಪ್ರವೃತ್ತಾಹ ಪ್ರಪಶ್ಯಂತೆ ಸಮಯಾಹ ಸತತಾಸ್ತುತ. ಹಿಂದಿನ ಕಾಲದಲ್ಲಿ ಮನುಷ್ಯರು ಪರಸ್ಪರ ಏನು ಒಪ್ಪಂದ ಮಾಡ್ಕೊಂಡಿರ್ತಿದ್ರಲ್ಲ, ಯಾವುದನ್ನಾದ್ರೂ ಕೊಡಬೇಕು ಅಂತ, ತಗೊಳ್ಬೇಕು ಅಂತ ಇಂಥ ಒಪ್ಪಂದಗಳು, ಅದಕ್ಕೆ ಯಾವುದೇ ಚ್ಯುತಿ ಬರದಂತೆ ಅದನ್ನು ನೋಡ್ಕೊಳ್ತಿದ್ರು. ನೀವು ಅದನ್ನ ಯಾವ್ದಾದ್ರು ಹಿರಿಯರ ಮೂಲಕ ಕೇಳಿರ್ಬೇಕು. ನಮ್ಮ ಹಿಂದಿನ ತಲೆಮಾರು, ಅದ್ರ ಹಿಂದಿನ ತಲೆಮಾರಿನ ಮೂಲಕ ಮಾತು ಕೊಟ್ಟರೆ ಮುಗೀತು, ಅದರಂತೆ ನಡ್ಕೊಳ್ಬೇಕು. ಅದನ್ನೆಲ್ಲ ಲೇಖನದಲ್ಲಿ ಬದ್ಧವಾಗಿಡಬೇಕು, ಅದರಂತೆ ನಡ್ಕೊಳ್ಬೇಕು ಅನ್ನೋಂಥ ಕಷ್ಟ ಅವ್ರಿಗೇನು ಇರಲಿಲ್ಲ. ಮಾತಿನಂತೆ ನಾವು ಮಾತು ಕೊಡ್ತಿದ್ರು, ಅದರಂತೆ ನಡ್ಕೊಳ್ತಿದ್ರು. ಆದರೆ ಪರಸ್ಪರವಾಗಿ ಮಾಡಿಕೊಳ್ಳುವಂಥ ಯಾವುದೇ ಪ್ರತಿಜ್ಞೆಯನ್ನ ಮುಂದೆ ಬರುವಂಥ ಜನರು, ಕಲಿಯುಗದಲ್ಲಿ ಬರುವಂಥ ಜನರು ಅದನ್ನು ಪರಿತ್ಯಾಗವಾಗಿ ಪ್ರಾರಂಭ ಮಾಡಿದರು. ಪರಸ್ಪರ ವಿಶ್ವಾಸವೇ ಭಗ್ನವಾಗಿ ಹೋಯಿತು. ವಿದೇಶಿಯರಾದಂಥ ಸಜ್ಜನರು ಕೂಡ ನಾವು ಋಣಮುಕ್ತರಾಗಿರಬೇಕು ಅನ್ನುವಂಥ ಪ್ರಜ್ಞೆ ಇಲ್ಲದವರಾಗ್ತಾರೆ. ನಾವು ಯಾರಿಗೂ ಏನೂ ಕೊಡೋದನ್ನು ಬಾಕಿ ಇಟ್ಕೊಳ್ಬಾರ್ದು, ಕೊಡೋದನ್ನು ಕೊಟ್ಟು ಮುಗಿಸ್ಬೇಕು, ಯಾರೋ ನಮ್ಮನ್ನು ಕೇಳುವಂತೆ ಇರಬಾರ್ದು. ಸಾಲ ಅಥವಾ ಮತ್ತೊಬ್ಬರಿಗೆ ಯಾವುದನ್ನಾದ್ರು ಕೊಡುವಂಥದ್ದು, ಇಂಥ ಯಾವುದೋ ಏನೋ ನಮ್ಮಲ್ಲಿ ಇರಬಾರ್ದು ಅನ್ನುವಂಥ ಪ್ರಜ್ಞೆ ಸಜ್ಜನರಾದವರಿಗೂ ತಪ್ಪಿ ಹೋಗ್ತದೆ. ಇನ್ನು ದುರ್ಜನ ಬಗ್ಗೆ ನಾವು ಏನು ಹೇಳಬೇಕು? ಮನುಷ್ಯರ ಹರ್ಷ ಎಲ್ಲವೂ ನಿಷ್ಫಲ ಆಗ್ತದೆ.
ಸಂತೋಷ ಪಡಬೇಕು ಅಂತ ಮನುಷ್ಯ ಅನ್ಕೋತಾನೆ, ಆದ್ರೆ ಆ ಸಂತೋಷ ಎಲ್ಲ ಕೊಚ್ಚಿ ಹೋಗ್ತದೆ. ಹಾಲಿಗಾಗಿ ಹಿಂದೆ ಗೋವುಗಳನ್ನು ಸಾಕ್ತಿದ್ದಂಥ ಜನ ಆ ಗೋವುಗಳನ್ನ ಸಾಕಿ ಸಲಹೆ ಮಾಡಲಿಕ್ಕೆ ಶಕ್ತಿ ಇಲ್ಲದವರಾಗಿ ಆಡುಗಳನ್ನು ಸಾಕುವಂಥ ಪ್ರಸಂಗ ಬರ್ತದೆ. ಮೂರ್ಖರಾದವರು ಶಾಸ್ತ್ರದ ಜ್ಞಾನವಿಲ್ಲದೆ ತಮ್ಮ ಇಚ್ಛೆಗನುಸಾರವಾಗಿ ಯಾವುದಾವುದೋ ನಿರ್ಧಾರಗಳನ್ನು ತೆಗೆದುಕೊಂಡು ಇದೇ ಶಾಸ್ತ್ರದಲ್ಲಿ ಹೇಳಿದ್ದು, ನಮ್ಮ ನಿರ್ಧಾರವೇ ಶಾಸ್ತ್ರದ ನಿರ್ಧಾರ ಅಂತ ಹೇಳಿ ಅದನ್ನ ಅಪಾರ್ಥ ಮಾಡ್ತಾರೆ. ತಾವೇ ಪಂಡಿತರು ಅಂತ ತಿಳ್ಕೊಂಡು ಅಪ್ರಾಮಾಣಿಕವಾದಂತಹ ವರ್ತನೆಯಿಂದ ಆ ಕಲಿಯುಗದ ಪ್ರಭಾವವನ್ನು ಮತ್ತಷ್ಟು ಸುಲಭಗೊಳಿಸ್ತಾರೆ.